ಮಾಲ್ ಟೋಟಲ್ ಇವತ್ತು ಎಷ್ಟಾಗುತ್ತೆ ಅನ್ನೋದು ನಿಮಗೆ ಅಂದ್ರೆ ದಿನಕ್ಕೆ ಎಷ್ಟಾಗುತ್ತೆ ಅನ್ನೋದು ತೋರಿಸ್ತೀವಿ. ಇವರು ಗೇಮ್ ಗೈಸ್ ಹೇಳಿ ಲಾಗ್ ಗೈಸ್. ಈಗ ನಮ್ಮ ಮಮ್ಮಿಯವರಿಗೆ ಇದು ತರ್ಬೇಕು. ಅದೇ ವರಣಿಗೆ ವೀರು ಮನೆಗೆ ನಾವು ಬಂದ್ರೆ ಇದು ವೀರು ಮನೆಗೆ ಇದೇನೇ ಈ ಥರ ವೀರು ಮನೆಗೆ ನಾವು ಬಂದ್ರೆ ಕಾಯೋದಂತೂ ಫಿಕ್ಸ್ ಗೈಸ್. ವರುಣ್ ಯಾವಾಗ್ಲೂ ಗೊತ್ತಲ್ಲ ನಾರ್ಮಲ್ ಬಿಸಿ ಪರ್ಸನ್. ವರುಣಗೆ ಇದಿರೋದಕ್ಕೆ ಕಷಾಯ ಕುಡಿಯಕತ್ತಾನ. ಸಂದೀಪ್ ನಿಂಗೆಲ್ಲೇ ಬಹಳ ದಿನ ಆದ್ಮೇಲೆ ನಾವು ಚಾಯ್ ಕುಡಿಯಕ್ ಬಂದ್ವಿ. ಕ್ವಶನ್ ಕೇಳ್ಬಾ ಹಿಂಗ್ ಪೋಡ್ಕಾಸ್ಟ್ ಸಂದೀಪ್ ಹೆಂಗಿದೆ ಏನು ಪೋಡ್ಕಾಸ್ಟ್ ಮಾಡಂದ್ರೆ ನಿಮ್ ಹುಡುಗಿಗೆ ಕೇಳ್ತನ ಇಲ್ಲ ಮನ್ಯಾಗ ಎಲ್ಲಾ ಕೆಬ್ಬಿರಿ ಹಾಕ್ರಿ ಅಂತ ಹೇಳಿದ್ನಿ ಗೈಸ್. ಇದು ಎದಕ್ಕಂದ್ರೆ ನಮ್ಗೆ ಅಲ್ಲಿ ಚೇಂಜ್ ಕೊಡಕ್ ಬೇಕು. ಒಂದ್ ದಿವಸ ನಮ್ಮ ಪಂಕಮ್ಮಂದ್ ಗಾಡ್ರೇಜ್ ಏನೈತಿ ಅದನ್ನ ವಿಡಿಯೋ ಮಾಡೋಣ. ಇಲ್ಲ ಸೊಸೆ ಹಂಗ ಸಿಂಪಲ್ ಕ್ವಶನ್ ಕೇಳಿದ್ರೆ ಈಗ ನಿಮ್ ಸೊಸಿ ಬಂದ್ ಆರ್ಡರ್ ಮಾಡ್ದಾಳ ಏನಂತ ಕೇಳಿದ್ನ ಯಾರೋ ನಿಮ್ ಸೊಸಿಗೆ ಏನ್ ಮಾಡ್ಬೋದು. ಈಗ ನೀ ಇಲ್ಲಾರ್ದಾಗ ಒಂದೊಂದ್ಸಲ ನಿಮ್ ಸೊಸಿ ಮ್ಯಾಗ ಕಂಪ್ಲೇಂಟ್ ಹೇಳ್ತಿ. ನಿಮ್ ಸೊಸಿ ಒಂದೊಂದ್ಸಲ ನೀ ಇಲ್ಲಾರ್ದ ಅಂದ್ರೆ ನೀವ್ ನಾರ್ಮಲ್ ಮೇದ ಅತ್ತಿ ಸೊಸಿ ಜಗಳ ಉಂಡು ಮಲ್ಗೋತಾನ. ಅದಕ್ಕೆ ನಮ್ಮ ಮಮ್ಮಿಗೆ ಈಗ ಗೊತ್ತಾಗದೆ ಸೊಸಿ ಬಂದಾಗ ಅಲ್ಲ ನೀ ಕರ್ಕೊಂಬಂದ್ರೆ ನಾಳೆ ಕರ್ಕೊಂಬಂದ್ಬಿಡ್ತೀನಿ. ತೆಂಗಿದಾಗ್ಬೇಕು, ಮಕ್ಕರ್ದಾಗ್ಬೇಕು, ಗುಂಡುಂದಾಗ್ಬೇಕು. ಗೈಸ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತಿನ ವ್ಲಾಗ್ ಈಗ ಸೀದಾ ಮಾಲ್ ತರಕೊಂತೀವಿ. ಅಂದ್ರೆ ಇಲ್ಲೇ ನಮ್ಮ ಶಾಪ್ ಎಲ್ಲ ಐತಂದ್ರೆ ಇಂಥವು ಇದು ಮಾಡಬಾರ್ದು ಇರೋ. ಈಗ ಮಾಲ್ ಟೋಟಲ್ ಇವತ್ತು ಎಷ್ಟಾಗುತ್ತೆ ಅನ್ನೋದು ನಿಮಗೆ ಅಂದ್ರೆ ದಿನಕ್ಕೆ ಎಷ್ಟಾಗುತ್ತೆ ಅನ್ನೋದು ತೋರಿಸ್ತೀವಿ. ಮತ್ತೆ ನೋಡಿ ಇವರು ಗೇಮ್ ಗೈಸ್ ಹೇಳಿ ಸಾಕಾಗ್ತದೆ. ಫೈನಲಿ ಈವ್ನಿಂಗ್ ಟೈಮ್ ಗೈಸ್ ಇವತ್ತು ಲಾಗ್ ಅದೇ ತರ್ತೀನಿ ಗೈಸ್. ಈಗ ನಮ್ಮ ಮಮ್ಮಿಯವರಿಗೆ ಇದು ತರ್ಬೇಕಂತೆ ಏನೋ ಇದು ಅದೇ ವರಣಿಗೆ ಈಗ ಜಲ್ದಿ ಹೋಗೋಣ. ಈಗ ಜಲ್ದಿ ಹೋಗಿ ತರೋಣ. ಹೋಗೋಣ ಜಲ್ದಿ ಹೋಗಮ್ಮ. ಇದು ತರೋಣ ಬ್ರೋ. ಇದು ವೀರು ಮನೆಗೆ ನಾವು ಬಂದ್ರೆ ಇದು ವೀರು ಮನೆಗೆ ಇದೇನೇ ಈ ಥರ ವೀರು ಮನೆಗೆ ನಾವು ಬಂದ್ರೆ ಕಾಯೋದಂತೂ ಫಿಕ್ಸ್ ಗೈಸಿದ. ಅವ್ನು ಕರೆದಿರ್ತಾನೆ ಇಲ್ಲೇ ಕಳಗಿದೀನಿ ಅಂತಂದು ಇಲ್ಲಿ ಕಳಗಿದೀನಿ ಅಂತಂದಿರ್ತಾನೆ. ನಮಗೆ ನೋಡಿದ್ರೆ ಈ ಪರಿ ಕಾಡ್ಸ ಆಕ್ಚುಲಿ ಅವಂಗ ಬರಾಗದೇನಿಲ್ಲ ಅವ ವರುಣ್ ಯಾವಾಗ್ಲೂ ಗೊತ್ತಲ್ಲ ನಾರ್ಮಲ್ ಬಿಸಿ ಪರ್ಸನ್. ಈಗ ಫೈನಲಿ ನಾವು ಎಲ್ಲರೂ ಚಾಯ್ ಮತ್ತೆ ವರುಣಗೆ ಇದಿರೋದಕ್ಕೆ ಕಷಾಯ ಕುಡಿಯಕತ್ತಾನ. ಈತ ಬಾದಾಮ್ ಇದು ಶುಂಠಿ ಕಷಾಯ ಕೊಡ್ಸಬೇಕಾಯ್ತ. ಸಂದೀಪ್ ನಿಂಗೆಲ್ಲೇ ಮತ್ತೆ ಲೆಮನ್ ಟೀ ಅಂದು ಗೈಸ್. ಬಹಳ ದಿನ ಆದ್ಮೇಲೆ ನಾವು ಚಾಯ್ ಕುಡಿಯಕ್ ಬಂದ್ವಿ. ಅಂದ್ರೆ ಅದು ವಿಡಿಯೋ ಮಾಡಿದ್ವಿ. ಅದು ನಮ್ಮ ಸಂದೀಪ್ ಅದೇ ಇರ್ಲಿ ಅಣ್ಣ. ಬಹಳ ದಿವಸ ಆದ್ಮೇಲೆ ಸಂದೀಪ್ ಸಿಕ್ಕ್ಯಾನ. ನಾನ್ ಸಿಕ್ಕಿಲ್ಲ, ನೀವು ಬಂದಿರಿ ಇವತ್ತು. ಇದು ಕ್ವಶನ್ ಕೇಳ್ಬಾ ಹಿಂಗ್ ಪೋಡ್ಕಾಸ್ಟ್ ಸಂದೀಪ್ ಹೆಂಗಿದೆ ಏನು ಕೇಳಿ ನಾಚಿಕೆ ಬೇಡ್ರಿ ಕೇಳ್ರಿ. ನಾರ್ಮಲ್ ಕ್ವಶನ್ಸ್ ಹೆಂಗಿದ್ದೀರಾ ಪೋಡ್ಕಾಸ್ಟ್ ಮಾಡಂದ್ರೆ ಕ್ವಶನ್ ಕೇಳಲ್ಲ. ಹೌದು ವೀರನ್ನ ಮಾಡ್ಬಿಟ್ಟೆ ಪೋಡ್ಕಾಸ್ಟ್ ಎಕ್ಕಡಿ ತಿರುಗಿ ಅಕ್ಕಡಿ ಬೇಕು ಅವ್ನು ವೀರ ಹತ್ರನೇ ಬರೋದು. ಹಂಗೇನಿಲ್ಲ ಹುಡುಗಿಗೆ ಕೇಳ್ತನ ಇಲ್ಲ. ಈಗ ಮನೆಗೆ ಊಟಕ್ಕೆ ಬಂದೀನಿ. ಊಟಕ್ಕೆ ಬಂದಾಗ ಇನ್ನೊಂದು ಮನ್ಯಾಗ ಸ್ವಲ್ಪ ಚೇಂಜಸ್ ಎಲ್ಲೆಲ್ಲಿ ಏನೋ ಮನ್ಯಾಗ ಎಲ್ಲ ಕೆಬ್ಬಿರಿ ಹಾಕ್ರಿ ಅಂತ ಹೇಳಿದ್ನಿ ಗೈಸ್. ಇದು ಎದಕ್ಕಂದ್ರೆ ನಮ್ಗೆ ಅಲ್ಲಿ ಚೇಂಜ್ ಕೊಡಕ್ ಬೇಕು. ಅದಕ್ಕೆ ಅಂಗಡಿಗೂ ಕೇಳ್ತಿರ್ತೀವಿ, ಒಂದು ಮನೆಗೂ ಇರ್ತಾವ. ಇವೆಲ್ಲ ಯಾವ ಇಸ್ವಿ ಇವೆಲ್ಲ ಎಷ್ಟು ಇಸಿದ್ವು ಈ ಬ್ಯಾಗ್ನಾಗ ಇತ್ತು ಗೈಸ್ ಎಲ್ಲ. ಒಂದ್ ದಿವಸ ನಮ್ಮ ಪಂಕಮ್ಮಂದ್ ಗಾಡ್ರೇಜ್ ಏನೈತಿ ಅದನ್ನ ವಿಡಿಯೋ ಮಾಡೋಣ. ಬಂದು ಕಳು ಮಾಡ್ಕೊಂಡು ಹೋಗ್ಲಿ ಅದೇ ಗೈಸ್. ಅದೊಂದು ಫಿಕ್ಸ್ ತೋರಿಸ್ತೀನಿ ಒಂದಿನ ಇಲ್ಲ ಒಂದಿನ. ಈಗ ಈ ಕಾಯಿನ್ಸ್ ನಿಯರ್ ಬೈ ನೋಡಕ್ ಎಷ್ಟಿರ್ಬೋದು. ಇದು ಇರೋದು ಎಷ್ಟು ಮಾಡಿದೆ 250 ಇರೋ ಗೈಸ್. ನಮ್ಮ ಮಮ್ಮಿ ಊಟಕ್ಕೆ ಹಾಕೊಡಂದ್ರೆ ಹಾಕೊಡೋಲ್ರ ಹಾಕೊಳಿಸ್ಕೊಂತ ಸೀರಿಯಲ್ ನೋಡಕತ್ತಾರ ಅಂದ್ರೆ ಅದು ಎಷ್ಟು ಹುಚ್ಚಿರ್ಬೋದು ಸೀರಿಯಲ್. ಗೈಸ್ ಏನ್ ಹೇಳ್ಬೇಕು, ನಮ್ಮ ಪಂಕಮ್ ಈ ಪರಿ ಸೈಲೆಂಟ್ ಕುಂತಲ್ಲ ಅಂದ್ರೆ ಏನೇ ಐತಿ ಅದು ವಿಶೇಷ. ನೀವು ವಿಡಿಯೋ ನೋಡಿ ಭಾಳ ಮಂದಿ ಪ್ರೋತ್ಸಾಹ ಕೊಟ್ಟರ್ಬೇ. ಹಳ್ಳಿ ಅವರು ಬೆಸ್ಟ್ ಹಳ್ಳಿ ಊಟ ಅದು ಇದು ಎಲ್ಲ ಕಮೆಂಟ್ ಹಾಕ್ಯಾರ. ಏನಂತೆ ಅದಕ್ಕೆಲ್ಲ ನಿನ್ನೆ ತಿನ್ನೋದಕ್ಕೆ ಅನಿಸಿಕೆ?
ಹೇಳಮ್ಮ ಬೇ ಸರದ್ ಮ್ಯಾಗ್ ಮಾಡ್ಕೊಂಡಿಲ್ಲಲ್ಲ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಪಟ್ ಲೇಟ್ ಆಗೈತಿ ಇವತ್ತು ಊಟ ಮಾಡಿ ಹೋಗೋಣ. ಸೀರಿಯಲ್ ಅಂತೂ ಮುಗಿಲಾರ್ದಿದೆ ಗೈಸ್. ಹೋಗೋಣ. ಮಮ್ಮಿಯವ್ರು ಆಕಳಿಸಿ ಅಂತ ಇವತ್ತು ಬಿಟ್ಟು ಬೇಸರದಾಗ ನನ್ಗೆ ಊಟ ಕೊಡಾಕತ್ತಾರ. ಸಾಕಾಯ್ತಂತೆ ಊಟ ಹಿಂಗೆ. ಲೆಟ್ಸ್ ಗೋ. ಇನ್ನೊಂದ್ ಏನ್ ಸ್ಪೆಷಲ್ ಅಂದ್ರೆ ನಿನ್ನೆ ತಂದಿರೋ ಪಲ್ಯ ಬೆಳಗ್ಗೂನು ಅದೇ ತಿಂದೀನಿ. ಅಂದ್ರೆ ಬೆಳಗ್ಗೆ ಬಂದಿಲ್ಲ ಗೈಸ್. ಮಧ್ಯಾಹ್ನನೇ ಇದು ತಿಂದೀನಿ ಮತ್ತೆ ಈಗ ಇದು ತಿಂದೀನಿ. ಮನೆಗೆ ಯಾರು ಮುಟ್ಟಿಲ್ಲ. ಅಂದ್ರೆ ನನಗೇನ್ ಖುಷಿ ಅಂದ್ರೆ ಇದೊಂದು ಕೊಳತೋಗಲ್ಲ ಅಂದ್ರೆ ಒಂದಿನ ಅಂದ್ರೆ 1.5 ದಿನ ಬಂದಂಗ ಅಂತ. ನಮ್ಗೇನ್ ಖುಷಿ ಆಗೈತೆ ಅಂದ್ರೆ ನಮ್ ಪಂಕಮ್ರಿಗೆ ಕೆಲಸ ತಪ್ತು ಅಡಿಗೆ ಮಾಡೋದ ಅನ್ನೋದೊಂದು ಖುಷಿ. ನಮ್ಮ ಮಮ್ಮಿ ಗೈಸ್ ಈಗ ಸುಸ್ತಾಗಿ ಮಕ್ಕಂಡ್ರ. ಅತ್ತಿ ಇಲ್ಲೇ ಸೊಸೆ ಹಂಗೆ. ಈಗ ಇವ್ರಿಬ್ರು ಹಿಂಗಂದ್ರೆ ನಾನು ಸಿಂಪಲ್ ಕ್ವಶನ್ ಕೇಳಿದೆ. ಈಗ ನಿಮ್ ಸೊಸಿ ಬಂದ್ರೆ ನಮ್ಮ ಮಮ್ಮಿಗೆ ನಿಮ್ ಸೊಸಿ ಬಂದ್ರೆ ಈಗ ನೀ ಹೆಂಗ ಆರ್ಡರ್ ಮಾಡ್ತೇನ ಅಲ್ಬೇ? ಈಗ ನಿಮ್ ಸೊಸಿಗೆ ಈಗ ಕೇಳ ನಿಮ್ ಸೊಸಿಗೆ ಸೊಸಿ ಬಂದ್ರ ಆರ್ಡರ್ ಮಾಡ್ತಾಳ ಏನಂತ ಕೇಳಿದ್ನ ಯಾರ ನಿಮ್ ಸೊಸಿಗೆ ಏನ್ ಮಾಡ್ಬೋದು? ಈಗ ನಿನ್ನಿಂದ ಮಕ್ಕಂಡ ಅಂದ್ರೆ ಧೈರ್ಯ ಮೆಚ್ಬೇಕಾದ್ರೆ ನಿಮ್ ಸೊಸಿ ಅದೇ ಇಂದ ಅವೇ ಈಗ ಒಂದೊಂದ್ಸಲ ನೀ ಇಲ್ಲಾರ್ದಾಗ ಅಕ್ಕಿ ನೀ ಅಲ್ಲ ತಡ್ಯಮ್ಮ. ಈಗ ನೀ ಇಲ್ಲಾರ್ದಾಗ ಒಂದೊಂದ್ಸಲ ನಿಮ್ ಸೊಸಿ ಮ್ಯಾಗ ಕಂಪ್ಲೇಂಟ್ ಹೇಳ್ತಿ. ನಿಮ್ ಸೊಸಿ ಒಂದೊಂದ್ಸಲ ನೀ ಇಲ್ಲಾರ್ದಾಗ ನನ್ ಮ್ಯಾಗ ಹೇಳ್ತಿರ್ತ. ಅಂದ್ರೆ ನೀನ್ ಮ್ಯಾಗ ನಾರ್ಮಲ್ ಮ್ಯಾದ ಅತ್ತಿ ಸೊಸಿ ಜಗಳ ಉಂಡು ಮಲ್ಗೋ ತನಕಂತ ಹಂಗ ಬರ್ದಿಲ್ಲ ದೊಡ್ಡ. ಹೌದಾ? ಏನಂತಿ ನೀ ಲೋಡ್ ಮೇಲೆ ಹಿಂಗಿರ್ತೈತಿ. ಅದಕ್ಕೆ ನಮ್ಮ ಮಮ್ಮಿಗೆ ಈಗ ಗೊತ್ತಾಗದೆ ಸೊಸಿ ಬಂದಾಗ. ಕರೆಕ್ಟಾ ಅನಕ? ಅಲ್ಲ ನೀ ಕರ್ಕೊಂಬಂದ್ರೆ ನಾಳೆ ಕರ್ಕೊಂಬಂದ್ಬಿಡ್ತೀನಿ. ಭಾಳ ವರ್ಷ ಐತೆ. ಇನ್ನ ನಮ್ ತಂಗಿದ ಆಗ್ಬೇಕು, ನಮ್ಮ ಅಕ್ಕರ್ದ ಆಗ್ಬೇಕು, ಇನ್ನ ಗುಂಡುಂದ ಆಗ್ಬೇಕು. ಗೈಸ್ ಇವ್ರು ಹಿಂಗೆ ಲೇಟ್ ಮಾಡಿದ್ರ ನಾನಂತರ ನಿಂದ್ರನಲ್ಲ. ಬಾ ನೋಡ್ಮ ನಿನ್ನಿಂದನೇ ಪಂಚ್ ಹಾಕಾಕತ್ತಾಳ ಅಂದ್ರೆ ಏನಾಯ್ತು ವಿಷಯ. ಮತ್ ನೀ ಇಲ್ಲಾರ್ದಾಗ ಹೆಂಗ ಹಾಕಿರ್ಬೋದು ಆ ಪಂಚ್? ಅದೇ ಮಗಮ್ಮ ಗಾಯ್ಸ್ ಈಗ ಕಡೆಗೆ ನಾನು ಮನೆಗೆ ಬಂದೀನಿ. ಮನೆಗೆ ಬಂದ ಕೂಡಲೇ ಏನೈತಿ ಸೀದಾ ಕೆಲಸ ಮಕ್ಕಳದೈತಿ ಗೈಸ್. ಇವತ್ತಿನ ಐ ಥಿಂಕ್ ಗೈಸ್ ನೀವು ಆಲ್ಮೋಸ್ಟ್ ಬ್ಲಾಗ್ ನನ್ನ ಬ್ಲಾಗ್ ಆಲ್ಮೋಸ್ಟ್ ದಿನ ನೋಡೋರಿರ್ತೀರಿ. ಅವ್ರಿಗೆ ಸ್ವಲ್ಪ ಬೇಜಾರು ನನ್ನ ಪ್ರಕಾರ. ಯಾಕಂದರೆ ದಿನ ನೋಡ್ತಾರೆ ಸ್ವಲ್ಪ ದಿನ ಅಷ್ಟೇ ವೇಟ್ ಮಾಡಿರಿ. ಐ ಥಿಂಕ್ ಸ್ವಲ್ಪ ದಿನ ವೇಟ್ ಮಾಡಿದರೆ ಚೆನ್ನಾಗಿ ಸೆಟ್ ಆಗುತ್ತಂತ ಹೋಪ್ ಐತೆ. ಅದಾದಮೇಲೆ ನಿಮಗೂ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅಂತ ತಿಳ್ಕೊತ ನನಗೆ ಒಳ್ಳೆ ಸಿಕ್ಕರೆ ನಿಮಗೆ ಸಿಗುತ್ತೆ. ಯಾಕಂದರೆ ಈ ಕಡೆ ಬಿಸ್ನೆಸ್ಸು, ಈ ಕಡೆ ಎಡಿಟು, ಈ ಕಡೆ ಅದು ಇದು ಒಂದು ಭಾಳ ಅಂದ್ರೆ ಇಡ್ತಾರ ಆಗ್ಬಿಡೈತಿ. ಅಂದರೆ ಮ್ಯಾನೇಜ್ ಸ್ವಲ್ಪ ಭಾಳನ ಅನ್ನೋತ ಕಷ್ಟ ಆಗತೈತಿ. ಹಂಗೆ ಮಾಡ್ಕೊಂತ ಹೋಗ್ಬೇಕು. ಲೆಟ್ಸ್ ಸಿ ಗೈಸ್, ನೋಡೋಣ. ಐ ಥಿಂಕ್ ನೀವು ಊಟ ಮಾಡಿರಿ, ನಾವು ಊಟ ಮಾಡಿರಿ ಅಂತ ಹೇಳ್ಕೊಂತ ಟೇಕ್ ಕೇರ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ ಆ್ಯಂಡ್ ಲವ್ ಯು ಗೈಸ್.